ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ತೂರ್ ಸಂಸ್ಥಾನದವರು ಕಾಣಿಕೆಗಳಿಂದ ನಿನ್ನನ್ನು ಸನ್ಮಾನಿಸುವವರು. ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರುವರು. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟು ವೈಭವದಿಂದಿದ್ದಾಳೆ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಅವರು ಸಂಭ್ರಮ ಮಹೋತ್ಸವದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು. ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ಅವರನ್ನು ದೇಶದಲ್ಲೆಲ್ಲ ಅಧಿಕಾರವನ್ನಾಗಿ ನೇಮಿಸುವಿ. ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿ ಇರುವಂತೆ ನಾನು ಮಾಡುವೆನು. ಆದುದರಿಂದ ಎಲ್ಲ ಜನಗಳು ನಿನ್ನನ್ನು ಯುಗ ಯುಗಾಂತರಗಳಲ್ಲಿಯೂ ಹೊಗಳುವರು. ಆಮೆನ್. ಥ್ಯಾಂಕ್ ಯು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೀರ್ತನೆಗಾರನು ಒಂದು ಪ್ರೇಮ ಗೀತೆ ಎಂಬುದಾಗಿ ನೋಡುತ್ತೇವೆ. ಆಮೆನ್. ಈ ಕೀರ್ತನೆ ಯಾವುದದು? ಒಂದು ಪ್ರೇಮ ಗೀತೆ, ಲವ್ ಲೆಟರ್. ಹಲ್ಲೆಲೂಯಾ. ಇಂಗ್ಲಿಷ್ನಾಗ ಹೇಳಿದ್ರೆ ಲವ್ ಲೆಟರ್ ಅಂತಾರೆ. ಇದು ಪ್ರೇಮ ಗೀತೆ. ಹಲ್ಲೆಲೂಯಾ. ಒಂದು ಲವ್ ಲೆಟರ್, ಒಂದು ದೇವರಿಗೂ ನಮಗೂ ಒಂದು ಪ್ರೇಮ ಪತ್ರವನ್ನ ಬರೆಯುವ ರೀತಿಯಲ್ಲಿ ಇದನ್ನು ಬರಿತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರ ರಾಜನಾಗಿದ್ದಾನೆ, ನಾವು ರಾಜಕುಮಾರಿಗಳಾಗಿದ್ದೇವೆ. ಹೇಳ್ರಿ, ದೇವರ ರಾಜನಾಗಿದ್ದಾನೆ, ನಾನು ರಾಣಿಯಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ವಾಕ್ಯ ಇರ್ತದೆ, ಎಲೋ ಕುಮಾರಿಯೇ ನನ್ನ ಮಾತನ್ನು ಕೇಳಿ ಆಲೋಚಿಸು, ಸ್ವಜನರ ತವರು ಮನೆಯನ್ನು ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಆಮೆನ್. ಏನ್ ಹೇಳ್ತಾನೆ ಭಕ್ತನಂದ್ರೆ, ಸ್ವಜನರನ್ನು ಮರೆತು ಬಿಡು, ತವರು ಮನೆಯನ್ನು ಮರೆತು ಬಿಡು. ಯಾರು ಮರಿತಾರಮ್ಮ ತವ್ರ ಮನೆ? ಇವತ್ತು ನೀವು ಮರಿತೀರಾ? ದಿನಕ್ಕೆ 3 ಸಾರಿ ಕರ್ಕೊಂಡು ಹೋದ್ರು ಕೂಡ ಗಂಡನ ಒಳ್ಳೆ ಗಂಡ, ನಮ್ಮ ಗಂಡ ಅಂತೀರ. 3 ಸಾರಿ ಕರ್ಕೊಂಡು ಹೋಗ್ಲಿ ಹೇಳ್ರಿ ನೀವು ಅವ್ರನ್ನ ನಿಮ್ಮ ತವ್ರ ಮನೆಗೆ. ಕೆಲವೊಬ್ರು ತವ್ರ ಮನೆಗೆ ಇರ್ಬೇಕಂತ ಇಷ್ಟಪಡ್ತಾರೆ, ಕೆಲವ್ರು ತವ್ರ ಮನೆ ಬಿಟ್ಟು ಬರಕ್ಕೆ ಮನಸ್ಸು ಮಾಡಂಗಿಲ್ಲ. ನೀವೆಲ್ಲ ಒಳ್ಳೆಯವ್ರು ಬಿಡ್ರಿ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾನೆ, ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸ್ತಾನೆ. ನೋಡ್ರಿ, ಇಲ್ಲಿ ಪುರುಷರಿದ್ದಾರೆ, ಮದುವೆ ಆಗಿರೋ ಕೈ ತೋರಿಸೋಣ ಸರಿ. ಅರ್ಧ ಎತ್ತು ಬೇಡಪ್ಪ ದುರ್ಗೇಶ್, ನಾಗರಾಜ. ಓಕೆ, ನಾನು ಕೈ ಎತ್ತೀನಿ. ಗಂಗಣ್ಣ, ಕೆಲವರು ಬಂದಿಲ್ಲ. ನಿಮ್ಮ ಹೆಂಡತಿಯವರು ನಿಮ್ಮ ಮನೆಗಿದ್ರೆ ಚಂದನ, ನಿಮ್ಮ ಅವ್ರ ತವ್ರ ಮನೆಗಿದ್ರೆ ಚಂದನ? ಒಬ್ಬರು ಮಾತಾಡಲ್ರಿ. ನನಗಂತೂ ನಾನು ಹೆಂಡತಿ ನನ್ನ ಮನೆಗಿದ್ರೆ ಚಂದಪ್ಪ. ನೀವೇನಾರ ಅನ್ಕೊಳ್ರಿ, ನಿಮಗೆ ಅವ್ರ ಮನೆಗೆ ಕಳಿಸ್ಬಿಡ್ತಾರ? ಓಕೆ, ನೀವ್ ಹೇಳ್ರಿ, ನೀವು ಗಂಡನ ಮನೆಗಿರ ಖುಷಿ ಪಡ್ತಾರೆ, ಅಲ್ಲಿ ತವ್ರ ಮನೆಗಿರ ಖುಷಿ ಪಡ್ತಾರೆ? ಸುಳ್ಳು ಹೇಳ್ಬಾರ್ದು. ಇದು ಮಹಾ ಸುಳ್ಳು, ಸುಳ್ಳಿನಲ್ಲಿ ಮಹಾ ಸುಳ್ಳು. ಹಲ್ಲೆಲೂಯಾ. ಯಾಕೆ ನಿಮ್ಮನ್ನ ಕೇಳೋ ಪರಿಸ್ಥಿತಿ ಬಂದ್ರೆ ಅವ್ರ ಬಾಯಿ ತೆಗಿಲಿಲ್ಲ, ಅದಕ್ಕೆ ನಿಮ್ಮನ್ನ ನಾನು ಕೇಳಿದೆ. ಅವ್ರ ಬಾಯಿ ತೆಗೆದಿದ್ರೆ ನಿಮ್ಮನ್ನ ನಾನು ಕೇಳೋಕೆ ಅವಶ್ಯಕತೆ ಇದ್ದಿಲ್ಲ. ಹೇಳ್ರಿ, ಇವಾಗ ಹೇಳ್ರಿ, ನಿಮ್ಮ ಹೆಂಡತಿ ಎಲ್ಲಿರ್ಬೇಕು? ಮನೋಜ, ನಿಮ್ಮ ಮನೆಗಿರ್ಬೇಕ? ಹೋಗ್ಬಾರ್ದ ಬತ್ನಳ್ಳಿಗೆ? ಹಲ್ಲೆಲೂಯಾ.
ಇಲ್ಲಿ ಬೈಬಲ್ ವಾಕ್ಯ ಇರ್ತದೆ, ಸ್ವಜನರನ್ನು ತವರ ಮನೆಯನ್ನು ಮರೆತು ಬಿಡು, ಆಗ ರಾಜನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸ್ತಾನೆ. ಯಾವುದೇ ಗಂಡ ಆಗಿದ್ರು ನನ್ನ ಸೇರಿಸ್ಕೊಂಡು ನಾನು ಮಾತಾಡ್ತೇನೆ. ಪದೇ 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 ಹೆಂಡತಿ ಊರಿಗೆ ಹೋಗ್ತಾಳಂದ್ರೆ ಆ ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇರ್ತತ, ಕಡಿಮೆ ಆಗ್ತತ ಅಂದ್ರೆ ನಿಮ್ಗೆ ಅನುಭವ ಆಗ್ಯದ. ಹಂಗಾದ್ರೆ ಹಲ್ಲೆಲೂಯ ಹೇಳ್ರಿ. ಪದೇ ಪದೇ ಈ ವಾರ ಊರಿಗೆ ಹೋಗಿ ಬಂದ್ಲು, ಮತ್ತೆ 2 ದಿನ ಬಿಟ್ಟು 3 ವಾರ ಬಿಟ್ಟು ಮತ್ತೆ ಊರಿಗೆ ಹೋಗ್ತದಾಳೆ, ಮತ್ತೆ ತಿಂಗಳು ಬಿಟ್ಟು ಮತ್ತೆ ಊರಿಗೆ ಹೋಗ್ತದಾಳೆ. ಗಂಗಣ್ಣ, ಹೆಂಡತಿ ಮೇಲೆ ಪ್ರೀತಿ ಇರ್ತದ, ಕಡಿಮೆ ಆಗ್ತದ? ಕಡಿಮೆ ಆಗ್ತದೆ. ಲಾಸ್ಟ್ಗೆ ಅಲ್ಲೇ ಇದ್ಬಿಡು, ಬರಬೇಡ ಅಂತ ಹೇಳ್ಬೇಕಂತ ಮಾತು ಬರ್ತದೆ. ಅದಕ್ಕೆ ದೇವ್ರ ವಾಕ್ಯ ಇರ್ತದೆ, ಎಲೇ ಕುಮಾರಿ, ನನ್ನ ಮಾತನ್ನು ಕೇಳಿಸ್ಕೊ, ಆಲೋಚನೆ ಮಾಡು, ಸ್ವಜನರನ್ನು ತವರ ಮನೆಯನ್ನು ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸ್ತಾನೆ. ಅದು ಮಾತ್ರವಲ್ಲ, ಆತನೇ ನಿನಗೆ ಒಡೆಯನ. ಆಮೆನ್, ಹಲ್ಲೆಲೂಯ. ಇನ್ನು ಇದ್ದವರ ಮದುವೆ ಮಾಡ್ಕೊಂಡ್ರ ಕತೆ ಹೇಳಲೇಬಾರ್ದು. ಇನ್ನು ಮುಂಜಾನೆ ಅಲ್ಲೇ ಇರ್ತಾರೆ, ಸಂಜಾನೆ ಇರ್ತಾರೆ. ಅವಾಗ ಗಂಡ ಮನೆಗೆ ಬಂದಾಗ ಒಂದು ಅರ್ಧ ಗಂಟೆ ಮನೆಗೆ ಇರ್ತಾರೆ. ಎಲ್ಲ ಒಳ್ಳೆಯರು ಬಿಡ್ರಿ, ಕೆಲವರೆಲ್ಲ ಇದ್ವರೆಗೆ ನನಗೆ ಅಂತಾನೆ ಪಾಸ್ಟ್. ನಿಜವಾಗ್ಲೂ ನಿನಗೆ ಅಂದಿಲ್ಲ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಿಮಗೆ ನಾನು ಅಂದಿಲ್ಲ. ಆದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಬೈಬಲ್ ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಕೆಳಗೆ ತಾನೆ, ತೂರ್ ಸಂಸ್ಥಾನದವರು ಕಾಣಿಕೆಗಳಿಂದ ನಿನ್ನನ್ನು ಸನ್ಮಾನಿಸ್ತಾರೆ, ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರ್ತಾರೆ, ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟು ವೈಭವದಿಂದಿದ್ದಾಳೆ ಎಂಬುದಾಗಿ ಮಾತಾಡ್ತಾರೆ. ಹಲ್ಲೆಲೂಯ. ಇದ್ರಂಗಿರ್ಬೇಕಪ್ಪ, ಇದ್ರಂಗಿರ್ಬೇಕು. ಗಂಡನ ಮನೆಗೆ ತಕ್ಕಂತೆ ನಡೀತಾ ಇದ್ದಾಳೆ, ಗಂಡನಿಗೆ ವಿಧೇಯಳಾಗಿ ನಡೀತಾ ಇದ್ದಾಳೆ, ಗಂಡನ ಮಾತು ದಾಟ್ತಾ ಇಲ್ಲ, ಗಂಡನ ಮನೆಯ ಮನೆತನದ ಗೌರವವನ್ನು ಕಾಪಾಡ್ತಾ ಇದ್ದಾಳೆ. ಗಂಡನ ಏನಾದರೂ ವಾದ ವಿವಾದ ಮಾಡಿ ಮಾತಾಡಿದಾಗ ತವ್ರ ಮನೆಗೆ ಅಸಲೇ ಹೇಳಲ್ಲ ಅನ್ನುವಂಥ ಸ್ತ್ರೀಯಾಗಿ ನೀವು ಇರಬೇಕು. ಆಮೆನ್, ಹೇಳಿ ಹಲ್ಲೆಲೂಯ. ಹಂಗಿಲ್ಲಮ್ಮ, ಸ್ವಲ್ಪ ಮುಂಚ್ಬಿಟ್ರೆ ಸಾಕು, ಫೋನ್ ಮಾಡ್ತಾರೆ, ನಿನ್ನ ಅಳಿಯ ಹೆಂಗ ಮಾಡ್ತಾನ, ನನ್ನ ಗಂಡ ಹಂಗ ಮಾಡ್ತಾನ. ಹೆಂಗ್ ಕೊಂಡಾಡ್ತಾರ ನಿನ್ನ, ಹೆಂಗ್ ಹೊಗಳ್ತಾರ ನಿನ್ನ. ಎಲ್ಲಿದ್ದಾಳೆ ಭಾಗ್ಯಮ್ಮ? ಯಾಕಂದ್ರೆ ಭಾಗ್ಯಮ್ಮ ಹೊಸ್ತಾಗಿ ಮದುವೆ ಆಗ್ಯಾಳ, ಫೋನ್ ಬರ್ತಾ ಇರ್ತಾವ. ಭಾಗ್ಯಮ್ಮ ಇಲ್ಲ, ಬಂದಿಲ್ಲ, ಪ್ರಸಾದ್ ಕರ್ಕೊಂಬಂದಿಲ್ಲ, ಯಪ್ಪ ಎಲ್ಲದ ಕೈ ತೋರಿಸಮ್ಮ. ಅದೇ ಕತೆ. ಹಲ್ಲೆಲೂಯ. ಬೈಬಲ್ ವಾಕ್ಯ ಇರ್ತದೆ, ಆಕೆ ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ, ಆಕೆ ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ನಿಯರ ಪರಿವಾರದೊಡನೆ ಅರಸರ ಬಳಿಗೆ ಬರುತ್ತಾಳೆ. ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆ ಒಳಗೆ ಪ್ರವೇಶಿಸ್ತಾರೆ. ಕೆಳಗಡೆ ಒಂದು ವಾಕ್ಯ ಇರ್ತದೆ, ಅರಸನೇ, ವಂಶ ಪಾರಂಪರವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ಆಮೆನ್, ಹಲ್ಲೆಲೂಯ. ಈ ಮುಂಜಾನೆ ವೇಳೆ ನಮಗೆ ರಾಜನ ಯಾರು? ನಮಗೆ ಒಡೆಯನ ಯಾರು? ಹೇಳಿ ಹಲ್ಲೆಲೂಯ. ನಮಗೆ ರಾಜನ ಆತನೇ, ಒಡೆಯನ ಆತನೇ, ಮತ್ತು ನಾವ್ಯಾರು? ರಾಣಿಯರು. ಥ್ಯಾಂಕ್ ಯು. ಹೇಳಿ, ನಾನು ಕೂಡ ಕರ್ತನಿಗೆ ಒಬ್ಬ ಕನ್ಯೆಯಾಗಿ ಸಿದ್ಧನಾಗಬೇಕು. ಮೊದಲಿಂಗನ ಬರ್ತಾನೆ, ಪ್ರಕಟಣೆ ಪುಸ್ತಕ ನೋಡ್ತೇವೆ, ಮೊದಲಿಂಗನ ಬರ್ತಾನೆ, ಸಿದ್ಧನಾಗಿ ಬರ್ತಾನೆ, ಮೊದಲ ಗಿತ್ತಿಯನ್ನು ಎದುರುಗೊಳ್ಳುವುದಕ್ಕೆ ಬರ್ತಾನೆ, ಮೊದಲ ಗಿತ್ತಿಯನ್ನ ಎದುರು ನೋಡುವುದಕ್ಕೆ ಬರ್ತಾನೆ. ಆ ಮೊದಲ ಗಿತ್ತಿ ಎಲ್ಲ ಅಲಂಕಾರಗಳನ್ನು ಧರಿಸಿಕೊಂಡಿದ್ರೆ ಮಾತ್ರವೇ ಎದುರು ನೋಡ್ತಾನೆ. ಆಮೆನ್, ಹಲ್ಲೆಲೂಯ. ಇವತ್ತನ್ನ ಮದುವೆಗೆ ಹೋಗಿದ್ದೀರಾ? ಯಾರ ಮದುವೆಗೆ ಹೋಗಿದ್ದೀರಾ? ಕೈ ತೋರಿಸಿ. ಈ ಊರಲ್ಲಿ ಹುಡುಗ, ರಾಂಪುರ ಹುಡುಗ, ಬಳ್ಳಾರಿ ಹುಡುಗಿ, ಮದುವೆ ರಾಂಪುರದಲ್ಲಿದೆ. ನಾನು ನೋಡಿ, ರಾಂಪುರ ಹೇಳ್ರಿ, ಮಾತಾಡಿ. ಹುಡುಗ ಬಳ್ಳಾರಿ, ಹುಡುಗಿ ಮದುವೆ ರಾಂಪುರದಲ್ಲಿ ಆಗ್ತಾ ಇದೆ. ಈಗ ಬಳ್ಳಾರಿಯಿಂದ ದೊಡ್ಡ ಒಂದು 4 ಬಸ್ಸು ಜನ ಬರ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಜನ ಬಂದಾಯ್ತು, ಕಲ್ಯಾಣ ಮಂಟಪದ ಹತ್ರ ಇಳಿತಾ ಇದ್ದಾರೆ. ಈ ರಾಂಪುರ ಜನ ಯಾರನ್ನ ನೋಡ್ತಾರೆ? ಮೊದಲಿಗಿತ್ತಿನ ನೋಡ್ತಾರ, ಬಳ್ಳಾರಿಯಿಂದ ಬಂದ ಜನ ನೋಡ್ತಾರ? ಎಷ್ಟು ಜನ ಇಳಿಲಿ ಬಸ್ಸಿಂದ?
ಅವ್ರ ಕಡೆ ಗಮನ ಹರಿಸುವುದಿಲ್ಲ. ಮೊದಲಿಗೆ ಯಾವಾಗ ಹೇಳ್ತಾಳೆ, ಹೆಂಗಿದ್ದಾಳ, ಕರ್ರಗಿದ್ದಾಳ, ಬೆಳ್ಳಗಿದ್ದಾಳ, ದಪ್ಪ ಇದ್ದಾಳ, ಮೂಗು ಉದ್ದ ಐತಾ, ಮೂಗು ಡೊಣ್ತೈತಾ, ಅಯ್ಯಮ್ಮ ಕುಂಟಿದಾಳ, ಕುರುಡಿದಾಳ, ಇವ್ ನೋಡ್ತಾರೆ ಇಲ್ರಿ, ಇವೆಲ್ಲ ಮಾತಾಡ್ತಾ ಇಲ್ವಾ? ಹಲ್ಲೆಲೂಯಾ. ನಾನು ಕೂಡ ನೋಡಿ ನಮ್ಮ ಹೆಂಡ್ತಿನ. ಮತ್ತೆ ನಾನು ಏನು ಹೇಳಿ, ನಾನು ಅವ್ರ ದೇವಗಿರಿ ಮದುವೆ ಹುಡುಗಿ ಸಂಡೂರಿಗೆ ಬಂದಾಳ. ಹಲ್ಲೆಲೂಯಾ. ದೇವರು ಬರ್ತಾನಲ್ಲ ಮಧ್ಯರಾತ್ರಿ, ಹಂಗೆ ನಾನು ಹೋಗಿನಿ ಪಾಪ, ಕಾದು 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 ಇಂಥ ಗಂಡ ಪ್ರಪಂಚದಲ್ಲಿ ಸಿಗಲ್ಲ ಅಂದ್ಕೊಂಡ ಗೊತ್ತಿಲ್ಲ, ನಾನು ಕೇಳಿಲ್ಲ, ಇವತ್ತು ಕೇಳಕತ್ತೀನಿ. ಆಮೇಲೆ ಕೇಳ್ರಿ ಅಂದ್ಕೊಂಡು ಏನಮ್ಮ ಅಂತ, ಇವಾಗ ಕೇಳ್ಬೇಡ್ರಿ. ಮತ್ತೆ ನಾನು ಯಾರು ನಡಕ್ ಹೋಗಿದೆ? ಹಲ್ಲೆಲೂಯಾ. ಅಲ್ಲಿ ಅವ್ರ ಚಿಕ್ಕಪ್ಪನ ಮಕ್ಕಳಿದ್ರು, ಅವ್ರು ನೋಡಕ್ ಹೋಗಿನಾ? ಮಾತಾಡ್ತಿಲ್ವೇ? ಎಲ್ಲಿ ನಾನು ನೋಡಿರೋ ಹುಡುಗಿ ಡ್ರೆಸ್ ಹಾಕೊಂಡಾಳ, ಸೀರೆ ಕಟ್ಕೊಂಡಾಳ, ಅಲ್ಲಿ ಮೇಲೆ ವೇಲ್ ಹಾಕೊಂಡಿದ್ದಾಳ, ಮಕ್ಕಕ್ಕೆ ಏನ ಏನದು ಮೇಕಪ್ ಹಾಕೊಂಡಾಳ? ಇಲ್ಲ, ಅವೆಲ್ಲ ಕೂಡ ನನ್ನ ಹೆಂಡತಿ ಕಡೆಗೇನೇ ಕಣ್ಣು. ನಮ್ಮ ಜನರು, ಚರ್ಚೆ ಜನರು ಬಂದಿದ್ದಾರೆ, ಚೆನ್ನಾಗಿದ್ದಾಳೋ ಇಲ್ಲೋ, ಅವಾಗ ಹೆಂಗಿದ್ಲು ಇವಾಗ ಹೆಂಗಿದ್ದಾಳೋ ಇಲ್ಲೋ, ಎಲ್ಲ ಗಮನ ನನ್ನದು ಎಲ್ಲಿರ್ತದೆ? ನನ್ನ ಹೆಂಡತಿ ಕಡೆ ಗಮನ ಇರ್ತದೆ. ಹಂಗೆ ಯೇಸು ಕ್ರಿಸ್ತನು ನಮಗೆ ಒಡೆಯನಾಗಿ ಬರುವಾಗ ಆತನ ಗಮನವೆಲ್ಲ, ಆತನ ಆಲೋಚನೆ ಎಲ್ಲ, ಆತನ ದೃಷ್ಟಿಯೆಲ್ಲ ಯಾರ ಕಡೆ ಇರ್ತದೆ? ನಿನ್ನ ಕಡೆಗಿರ್ತದೆ. ನೀನು ಆತನಿಗೆ ಮೊದಲಗತಿಯಾಗಿದ್ದೀಯಾ, ನೀನು ಆತನ ಮದುವೆಯಾಗುವ ಕನ್ಯೆಯಾಗಿದ್ದೀಯಾ. ಆಮೆನ್. ಹಲ್ಲೆಲೂಯಾ. ಕೈ ಹಿಡಿದು ಹಲ್ಲೆಲೂಯಾ. ಆದ್ರೆ ನೀನು ಹೆಂಗಿರ್ಬೇಕು? ಜರತಾರಿ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಕೆಳಗೆತ್ತದೆ ಆಕೆ ಬೂಟೆ, ಧಾರೆ, ಕಸೂತಿ ಕೆಲಸದ ವಸ್ತ್ರಗಳನ್ನು ಕೂಡ ಧರಿಸಿಕೊಂಡಿದ್ದಾಳೆ. ಈ ಜರತಾರಿ ವಸ್ತ್ರ ಅನ್ನುವಂಥದ್ದು ನನಗೆ ಅರ್ಥವಾಗುವ ರೀತಿಯಲ್ಲಿ ಮಾತಾಡ್ತಾನೆ, ರಕ್ಷಣೆ ಎಂಬ ವಸ್ತ್ರ. ಹೇಳಿ, ಇಲ್ಲಿ ಬರೀ ಆಕೆಯು ಜರತಾರಿ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ ಅನ್ನುವಂಥ ಪದಕ್ಕೆ ಅರ್ಥ ರಕ್ಷಣೆ ಎಂಬ ವಸ್ತ್ರವನ್ನ ನಾವು ಧರಿಸಿಕೊಳ್ಳಬೇಕು. ಕಸೂತಿ ಕೆಲಸದ ವಸ್ತ್ರ ಅಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಬೂಟೆ, ಧಾರೆ, ಕಸೂತಿ ಕೆಲಸದ ವಸ್ತ್ರ ಅಂದ್ರೆ ನಂಬಿಕೆ ಎಂಬ ವಸ್ತ್ರ. ಹೇಳಿ ಹಲ್ಲೆಲೂಯಾ. ನೆನಪಿಟ್ಟುಕೊಳ್ಳಿ, ಇಲ್ಲ ಬರೆದಿಟ್ಟುಕೊಳ್ಳಿ, ಮನಸ್ಸಲ್ಲಿ ಫಿಕ್ಸ್ ಮಾಡಿಕೊಳ್ಳಿ. ಒಬ್ಬ ಹುಡುಗ ನೋಡ್ಬೇಕಂದ್ರೆ ಆಕೆ ಹಾಕೊಂಡಿರುವ ಬಟ್ಟೆ ನೋಡುತ್ತಾನೆ. ಹಲೋ, ಹಲ್ಲೆಲೂಯಾ. ನಾನು ಹೋಗಿ ಮೊದಲಿಂಗನ ಆಗಿ ಒಳ್ಳೆ ಸೂಟು ಬೂಟ್ ಹಾಕೊಂಡು ಚೆನ್ನಾಗಿ ಕೂತ್ಕೊಂಡಿದ್ದಾನೆ. ನನ್ನ ಪಕ್ಕದಲ್ಲಿ ಹಳೇ ಸೀರೆ ಉಟ್ಕೊಂಡು, ಎತ್ತಗಂದ್ರದ ಕೂದಲು ಬಿಟ್ಕೊಂಡು ನನ್ನ ಪಕ್ಕದಲ್ಲಿ ಕೂರಿಸಿದ್ರೆ ಕುಂದಿರ್ಸ್ಕೊಂತೀನ. ನಮ್ಮನ್ನ ಕೇಳ್ತಲ್ಲ ಪಾಸ, ನೀನೇ ಗೊತ್ತಂತ ಕೇಳ್ತೀರ? ನಾನು ಕೂರಿಸ್ಕೊಳ್ತೀನ? ಹಳೇ ಬಟ್ಟೆ ಹಾಕೊಡ್ತಾರೆ ಅವ್ರಿಗೆ, ಬಟ್ಟೆಗಳು ಚೆನ್ನಾಗಿಲ್ಲ, ತಲೆ ಬಾಚ್ಕೊಂಡಿಲ್ಲ. ನನ್ನ ಪಕ್ಕದಲ್ಲಿ ಬಂದು ಅಮ್ಮ ನೋಡಪ್ಪ ತಾಳಿ ಕಟ್ಟು ಅಂದ್ರೆ ಕಟ್ತೀನ? ನೀವೆಲ್ಲ ಒಳಗ ನಗ್ತೀರಂದ್ರೆ ಮತ್ತೆ ಏನ್ ಅರ್ಥ ಆಗತ್ತ ಗೊತ್ತಿಲ್ಲ. ಕಟ್ತೀನ? ಏನ್ ಮಾಡ್ತಾನೆ? ಏನ್ ಹಿಂಗಿದ್ದಾಳ, ಚೆನ್ನಾಗಿದ್ದಾಳ, ಮೈಂಡ್ ಲೂಸಾ, ಬುದ್ಧಿ ಚೆನ್ನಾಗಿಲ್ವಾ? ನಾನೇ ಹಳೆ ಬಟ್ಟೆ ಹಾಕೊಂಡಿರುವ ಸೀರೆಗೆ, ಆ ಡ್ರೆಸ್ಸಿಗೆ ಹಾಕೊಂಡಿರೋ ಹುಡುಗಿಯನ್ನ ತಾಳಿ ಕಟ್ಟಲ್ಲ ಅಂದ್ರೆ ನಾನು ಮಾಡ್ಲಾರ್ದ ಪಾಪಗಳನ್ನ ಮಾಡಿ ಬದುಕಲಾರ್ದ ಬದುಕೆಲ್ಲ ಬದುಕಿ ಹಂಗೆ ಹೋಗ್ತಾನೆ. ಏಸಪ್ಪ ಅಂದ್ರೆ ಏಸಪ್ಪ ಸ್ವೀಕಾರ ಮಾಡ್ತಾನ. ಬೈಬಲ್ ವಾಕ್ಯ ನಿನಗೆ ಕೊಟ್ಟಿದ್ದಾನೆ, ರಕ್ಷಣೆ ಎಂಬ ವಸ್ತ್ರವನ್ನ ನೀನು ಧರಿಸಿಕೋ. ಹಲ್ಲೆಲೂಯಾ. ಸೂರ್ಯಗಳೇ ಹಲ್ಲೆಲೂಯಾ. ಇಳಗಡೆ ಹಲ್ಲೆಲೂಯಾ. ನಾವು ಸಾಧಾರಣವಾಗಿ ಒಂದು ಹುಡುಗಿಗೆ ಹುಡುಗನ ತೋರಿಸ್ಬೇಕಂದ್ರು, ಹುಡುಗಿಗೆ ಹುಡುಗನ ತೋರಿಸ್ಬೇಕಂದ್ರು ಆ ಹುಡುಗಿಯನ್ನು ಹೆಂಗ್ ನೋಡ್ತಾನ ಅವನು? ಎಷ್ಟು ವೈಟ್ ಇದ್ದಾಳೆ, ಎಷ್ಟು ಬ್ಯೂಟಿ ಇದ್ದಾಳೆ, ಅದನ್ನ ನೋಡ್ತಾನ? ಇಲ್ಲ ಕಪ್ಪಗಿರೋ ಹುಡುಗಿನ ಮದುವೆ ಮಾಡ್ಕೊಂತಾನ? ಅರೆ, ಒಂದ್ ವೇಳೆ ನೀನು ಇವತ್ತು ಮದುವೆ ಮಾಡಿದ್ರೆ ಎಂತ ಹುಡುಗಿನ ಮಾಡ್ಕೊಂತೀಯಪ್ಪ? ಒಳ್ಳೆ ಹುಡುಗಿನ ಮಾಡ್ಕೊಂತೀಯ, ಕರೆ ಹುಡುಗಿನ ಮಾಡ್ಕೊಂತೀಯ? ನನ್ನ ಯಾಕೆ ಕೇಳ್ತೀಯ? ಅವನ ಮನಸ್ಸಲ್ಲಿ ಆಮೇಲೆ ಕೇಳ್ರಿ, ಕರೆ ಹುಡುಗಿನ ಅಷ್ಟೇ ಇಷ್ಟಪಡ, ಅವನೇ ಹಾಕ್ರಿ, ಎಲ್ಲರೂ ಇಷ್ಟಪಡಲ್ಲ. ಮತ್ತ ಅವ್ರು ಎಲ್ಲಿಗೆ ಹೋಗ್ಬೇಕು? ಅಂತರ್ಗಂತ ಇಟ್ಟಿರ್ತಾನೆ ಸಾರ್, ಇರ್ಲಿ. ಒಳಗಿನ ಮನಸ್ಸು ಯಾರು ನೋಡಲ್ಲಮ್ಮ.
ಹಲ್ಲೆಲೂಯ. ಇಲ್ಲಿ ಬೈಬಲ್ ವಾಕ್ಯ ಇರ್ತದೆ, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸ್ತಾನೆ, ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ತೂರ್ ಸಂಸ್ಥಾನದವರ ಕಾಣಿಕೆಗಳಿಂದ ನಿನ್ನನ್ನು ಸನ್ಮಾನಿಸ್ತಾರೆ, ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರುತ್ತಾರೆ. ಅಂತಃಪುರದಲ್ಲಿ ನಿನ್ನ ರಾಜಕುಮಾರಿಯರು ಎಷ್ಟು ವೈಭವದಿಂದಿದ್ದಾಳೆ. ಆಕೆ ಜರತಾರಿ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ, ಆಕೆ ಬೂಟೆದಾರೆ ಕಸೂತಿ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರ್ತಾಳೆ. ಹಲ್ಲೆಲೂಯಾ. ಸಖಿಯರಾದ ಏನಂತ ವಾಕ್ಯ ತೆಲುಗುಲೇ ಮುಂದೆ మాట 14 ವಚನము. ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಒಬ್ಬ ಮಧುಲಿಂಗನನ್ನು ಮಾಡುವಾಗ ಹಿಂಗ ಪಕ್ಕದ ಯಾರಿರ್ತಾರೆ, ಇನ್ನೊಬ್ಬನ ಕುಂದಿಸಿರ್ತಾರಲ್ಲಿ, ತೋಡ್ ಪೆಂಡ್ಲಿ ಕೊಡ್ಕೊ. ಹಲ್ಲೆಲೂಯ. ಮದುವೆ ಆದನ ಕುಂದಿರ್ಸ್ತಾರ, ಮದುವೆ ಆಗ್ಲಾರ್ದ ಕುಂದಿರ್ಸ್ತಾರ. ಅವ್ರನ್ನ ಜನಗಳು ಹೆಣ್ಮಕ್ಳ ಕಡೆ ಕುಂದಿರ್ಸ್ತಾರ, ಗಂಡು ಮಕ್ಳ ಕಡೆ ಕುಂದಿರ್ಸ್ತಾರ. ಬೈಬಲ್ ವಾಕ್ಯ ಹೇಳ್ತದೆ. ಈಗ ನಾವು 17ನೇ ವಚನ ಓದೋಣ. 17ನೇ ವಚನ ಓದೋಣ. ಕರ್ತನಿಗೆ ಸ್ತೋತ್ರವಾಗಲಿ. ನೀನು ರಕ್ಷಣೆ ಎಂಬ ವಸ್ತ್ರವನ್ನು ಧರಿಸಿಕೊಂಡು ನಂಬಿಕೆ ಎಂಬ ವಸ್ತ್ರವನ್ನ ಇಟ್ಟುಕೊಂಡು ನಡೆಯುವುದಾದರೆ ಸ್ವಾಮಿ ಹೇಳ್ತಾನೆ, ಯುಗಾಂತರಗಳಲ್ಲಿ ನಾನು ಹೊಗಳುತ್ತೇನೆ, ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿ ಇರುವಂತೆ ನಾನು ಮಾಡುತ್ತೇನೆ. ಅದು ಮಾತ್ರವಲ್ಲ, ಎಲ್ಲ ಜನಗಳು ನಿನ್ನನ್ನು ಯುಗಾಂತರಗಳಲ್ಲಿ ಕೊಂಡಾಡುತ್ತಾರೆ. ಇಂಥವ್ರ ಮಗಳಪ್ಪ ಚೆನ್ನಾಗಿದ್ದಾಳೆ ಎಂಬುದಾಗಿ ನೀನು ಕರ್ತನ ಮಗನಾಗಿ, ಕರ್ತನ ಮಗಳಾಗಿ ಈ ರಕ್ಷಣೆಯ ಮಾರ್ಗಕ್ಕೆ ಬಾ. ಹೇಳು, ನಾನು ಶುದ್ಧ ಕನ್ಯೆಯಂತೆ ನಾನು ಮಧುಲಿಂಗನ ಸಿದ್ಧನಾಗುತ್ತೇನೆ. ಆಮೆನ್ ಹೇಳಿ. ಹಲ್ಲೆಲೂಯ. ಈ ರಾಜಕುಮಾರಿ ಹೇಗೆ ಜರತಾರಿ ವಸ್ತ್ರ ಧರಿಸಿಕೊಂಡಳೋ ಹಾಗೆ ನಾನು ರಕ್ಷಣೆ ಎಂಬ ವಸ್ತ್ರವನ್ನು ಕಾಪಾಡಿಕೊಳ್ಳುತ್ತೇನೆ. ಈ ರಾಜಕುಮಾರಿ ಬೂಟೆದಾರಿ ಕಸೂತಿ ವಸ್ತ್ರಗಳನ್ನು ಹೇಗೆ ಧರಿಸಿಕೊಂಡಳೋ ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. ಈ ರೀತಿ ಇಟ್ಟುಕೊಂಡು ಆರಾಧಿಸುವುದಾದರೆ ಆ ಆರಾಧನೆ ದೇವರು ಮೆಚ್ಚುತ್ತಾನೆ. ಕಣ್ಮುಚ್ಕೊಳ್ಳೋಣ, ಆರಾಧನೆ ಮಾಡೋಣ.